ಹರೇ ಕೃಷ್ಣ. ಇವತ್ತು ನಾವು ಭಗವದ್ಗೀತೆಯ 3ನೇ ಅಧ್ಯಾಯವನ್ನ ಅವಲೋಕಿಸಲೇ ಇದ್ದೇವೆ. 1ನೇ ಅಧ್ಯಾಯದಲ್ಲಿ ಅರ್ಜುನನು ತನ್ನ ಕರ್ತವ್ಯವನ್ನು ಮಾಡಲಿಕ್ಕೆ ವಿಫಲನಾಗಿ ದುಃಖದಿಂದ ಭಾವಪರವಶನಾಗಿ ಕೃಷ್ಣನಲ್ಲಿ ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ. 2ನೇ ಅಧ್ಯಾಯದಲ್ಲಿ ಅರ್ಜುನನು ಕೃಷ್ಣನಿಗೆ ಶರಣಾಗ್ತಾನೆ. ಕೃಷ್ಣ ಆತನಿಗೆ ಆಧ್ಯಾತ್ಮದ ಜ್ಞಾನವನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ. ತಾನು ದೇಹವಲ್ಲ, ಆತ್ಮ. ಕರ್ತವ್ಯವನ್ನ ಯಾಕೆ ಮಾಡಬೇಕು? ಕರ್ತವ್ಯವನ್ನ ಮಾಡುವಾಗ ಫಲದ ನಿರೀಕ್ಷೆ ಇರಬಾರದು. ಹಾಗೂ ಇದನ್ನು ಮಾಡಬೇಕಾದರೆ ಸ್ಥಿತಪ್ರಜ್ಞನಾಗಿರಬೇಕು. ಸ್ಥಿತಪ್ರಜ್ಞನಾದರೆ ಯಾವ ತರ ಇರ್ತಾನೆ, ಯಾವ ತರ ಒಬ್ಬ ಮನುಷ್ಯ ತನ್ನನ್ನ ಜಾಗೃತಗೊಳಿಸಿಕೊಳ್ಳಬೇಕು, ಇದೆಲ್ಲವನ್ನ ನಾವು ಹಿಂದಿನ 2 ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಅರ್ಜುನನ ಮುಂದಿನ ಪ್ರಶ್ನೆಗೆ ಕೃಷ್ಣ ಭಗವಂತನು ಹೇಳುವಂತಹ ಉತ್ತರವನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇದನ್ನೆಲ್ಲ ಕೇಳಿದಂತಹ ಅರ್ಜುನನಿಗೆ ಒಂದು ಪ್ರಶ್ನೆ ಬರ್ತದೆ. ಹಾಗಾದ್ರೆ ನಾನು ಕರ್ತವ್ಯವನ್ನು ಯಾಕೆ ಮಾಡಬೇಕು? ಜೀವನದ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಅಂತ ಆದ್ಮೇಲೆ ಎಲ್ಲವನ್ನ ಬಿಟ್ಟು ತ್ಯಜಿಸಿ ನಾನು ಕಾಡಿಗೆ ಹೋಗಬಹುದಲ್ಲ. ಕೃಷ್ಣ, ನನ್ನನ್ನು ನೀನು ಯಾಕೆ ಈ ಘೋರವಾದಂತಹ ಯುದ್ಧದಲ್ಲಿ ಪಾಲ್ಗೊಳ್ಳಿಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದೀಯಾ? ಇದನ್ನೆಲ್ಲ ಬಿಟ್ಟು ಹೋದ್ರೆ ಒಳ್ಳೆಯದಲ್ವಾ? ಕರ್ತವ್ಯವನ್ನು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಅರ್ಜುನ ಕೇಳಿದಾಗ ಮುಂದೆ ಬರುವಂತಹ ಜ್ಞಾನವೇ ಕರ್ಮಯೋಗ. ಕೃಷ್ಣ ಹೇಳ್ತಾನೆ, ಯಾರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನ ಕರ್ತವ್ಯಗಳನ್ನ ಮಾಡದೇ ಇದ್ರೆ ಅದೊಂದು ಅಸಹಜವಾದಂತಹ ಪ್ರಕ್ರಿಯೆ. ಒಂದು ವಿಷಯವನ್ನ ತ್ಯಜಿಸಿ ಹೋಗಬೇಕಂದ್ರೆ, ಕರ್ತವ್ಯವನ್ನ ತ್ಯಜಿಸಬೇಕಂದ್ರೆ ಅದಕ್ಕೆ ಪಕ್ವವಾದಂತಹ ಮನಸ್ಸು ಬೇಕು. ಮನಸ್ಸು ಪಕ್ವವಾಗಬೇಕಂದ್ರೆ ಅಪಕ್ವವಾದಂತಹ ಸಂದರ್ಭದಲ್ಲಿ ಕರ್ತವ್ಯವನ್ನ ತ್ಯಜಿಸಿದ್ರೆ ಅದು ಅಸಹಜವಾದಂತಹ ಕ್ರಿಯೆ. ಆದ್ದರಿಂದ ಕರ್ತವ್ಯವನ್ನ ಮಾಡುತ್ತಾ, ಕರ್ತವ್ಯವನ್ನ ಮಾಡಿದಾಗ, ಕೆಲಸವನ್ನ ಮಾಡಿದಾಗ ಬರುವಂತಹ ಫಲದ ಮೇಲೆ ಇರ್ತಕ್ಕಂಥ ಆಸೆಯನ್ನ ಬಿಡೋದ್ರಿಂದ ತಮ್ಮ ಮೇಲೆ ಇರ್ತಕ್ಕಂತಹ ಎಲ್ಲ ಈ ಐಹಿಕ ಬಂಧನಗಳು ತೊಲಗಿ ಆಧ್ಯಾತ್ಮಿಕ ಉನ್ನತಿ ಸಿಗ್ತದೆ. ಭಗವಂತ ಹೇಳ್ತಾನೆ, ಶ್ರೀಕೃಷ್ಣ ಹೇಳ್ತಾನೆ, ಸೃಷ್ಟಿಯ ಆದಿಯಲ್ಲಿ ದೇವತೆಯನ್ನ ಮನುಷ್ಯರನ್ನ ಸೃಷ್ಟಿ ಮಾಡಿದ ಮೇಲೆ ಎಲ್ಲ ಮನುಷ್ಯರು ಕೂಡ ಯಜ್ಞವನ್ನ ಮಾಡಿ ದೇವತೆಗಳನ್ನ ಸಂಪ್ರೀತಗೊಳಿಸಿ ದೇವತೆಗಳು ಕೊಡುವಂತಹ ಎಲ್ಲ ಸೌಕರ್ಯಗಳಿಂದ, ಸುಖ ಸಂಪತ್ತಿನಿಂದ ಈ ಜಗತ್ತಿನಲ್ಲಿ ಸಂತೋಷವಾಗಿ ಜೀವನವನ್ನ ಮಾಡಬಹುದು. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನಃ. ಯಾರು ಯಜ್ಞವನ್ನ ಮಾಡೋದಿಲ್ಲ, ಯಜ್ಞ ಅಂದ್ರೆ ಭಗವಂತನನ್ನ ಸಂಪ್ರೀತಿಗೊಳಿಸಲಿಕ್ಕೆ ಮಾಡುವಂತಹ ಕಾರ್ಯವೇ ಯಜ್ಞ. ಯಜ್ಞವನ್ನ ಮಾಡಿದಾಗ ಭಗವಂತನಿಗೆ ಸಂತೋಷ ಉಂಟಾಗ್ತದೆ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನಃ ಅಂದ್ರೆ ನಾವು ಮಾಡುವಂತಹ ಕೆಲಸವು ಯಜ್ಞವಾಗಿರಬೇಕು. ನಾವು ಮಾಡುವಂತಹ ಕರ್ತವ್ಯ ಅದು ಶ್ರುತಿ ಸಾರಿರಬೇಕು, ಅದನ್ನ ವೇದಗಳು ಅನುಮೋದಿಸಿರಬೇಕು. ಆ ತರಹ ಕರ್ತವ್ಯವನ್ನ ಮಾಡ್ತಾ ಹೋದ್ರೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳು, ಒಬ್ಬ ಮನುಷ್ಯನಿಗೆ ಸುಖದಿಂದ ಶಾಂತಿಯಿಂದ ಇರಲಿಕ್ಕೆ ಬೇಕಾದಂತಹ ಸೌಕರ್ಯಗಳು ಸಹಜವಾಗಿ ಸಿಗ್ತವೆ. ಯಾರು ಇದನ್ನ ಮಾಡೋದಿಲ್ಲ, ಯಾರು ಯಜ್ಞವನ್ನ ಮಾಡೋದಿಲ್ಲ, ಯಾರು ಕೇವಲ ಇಂದ್ರಿಯ ತೃಪ್ತಿಗೋಸ್ಕರ ಜೀವನವನ್ನ ಮಾಡ್ತಾರೆ, ಆತನನ್ನ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ
ಸ್ಥೇನ ಏವ ಸಹ ಅಂದ್ರೆ ಕಳ್ಳ ಅಂತ ಕರೆದಿದ್ದಾನೆ. ಅನ್ನಾದಿ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ ಯಜ್ಞಾತ್ ಭವಂತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಅಂದ್ರೆ ನಾವೆಲ್ಲ ಇವತ್ತು ಅನ್ನದಿಂದ ಬದುಕಿದ್ದೀವಿ. ಆ ಅನ್ನ ಈ ಭೂಮಿ ತಾಯಿ ಕೊಡ್ಬೇಕಂದ್ರೆ ಮಳೆ ಬರಬೇಕು. ಮಳೆ ಬರ್ಬೇಕಂದ್ರೆ ಯಜ್ಞವನ್ನ ಮಾಡಬೇಕು. ಯಜ್ಞ ಕರ್ಮ ಸಮುದ್ಭವಂ. ಆ ಯಜ್ಞವು ನೀವು ಯಾವಾಗ ನಿಮ್ಮ ಕರ್ಮವನ್ನ ಮಾಡ್ತೀರಿ ಅದೇ ಯಜ್ಞ. ಕರ್ಮ ಅಂದ್ರೆ ಹಾಗಾದ್ರೆ ನಾನು ಏನು ಬೇಕಾದ್ರೂ ಮಾಡಬಹುದಾ? ಒಬ್ಬ ಕಟುಕ, ಪ್ರಾಣಿಗಳನ್ನ ಹಿಂಸೆ ಕೊಟ್ಟು ಕೊಲ್ಲುವಂತಹ ಕಟುಕ, ಅವನು ಇದೇ ನನ್ನ ಕರ್ತವ್ಯ ಅಂತ ಹೇಳಬಹುದಾ? ಇಲ್ಲ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ. ಬಹಳ ಪ್ರಾಮುಖ್ಯವಾದದ್ದು. ಕರ್ಮ ಅನ್ನೋದು ಬ್ರಹ್ಮೋದ್ಭವಂ ವಿದ್ಧಿ, ವೇದಗಳಿಂದ ಅನುಮೋದಿಸಲ್ಪಟ್ಟಿರಬೇಕು. ಅಂತಹ ಕರ್ಮವನ್ನ ಮಾಡಬೇಕು. ಆ ಕರ್ಮ, ಆ ಕರ್ತವ್ಯ ಮಾಡ್ತಾ ಫಲದ ನಿರೀಕ್ಷೆ ಇಲ್ಲದೆ ಯಾರು ಜೀವನವನ್ನ ಸಾಗಿಸ್ತಾರೋ ಆ ಫಲ, ಆ ಕರ್ಮದಿಂದ ಬಂದಂತಹ ಫಲವನ್ನ ಭಗವಂತನಿಗೆ ಅರ್ಪಿಸಬೇಕು. ಯಜ್ಞ ಶಿಷ್ಟ ಶಿನೋಷಂತ ಮುಚ್ಚಂತೆ ಸರ್ವಕಿಲ್ಬಿಷೈಹಿ ಭುಂಜಂತೆ ತ್ವ ಅಘಂ ಪಾಪಂ ಯೇ ಪಚಂತಿ ಆತ್ಮಕಾರಣಾತ್. ಯಾರು ತಾವು ಮಾಡುವಂತಹ ಕರ್ಮದ ಫಲದಲ್ಲಿ ತಾವು ಮಾಡಿದಂತಹ ಎಲ್ಲ ಕರ್ಮವನ್ನ ತಾವು ಮಾಡಿದನ್ನ ಭಗವಂತನಿಗೆ ಅರ್ಪಿಸ್ತಾನೋ, ಭಗವಂತನಿಗೆ ಅರ್ಪಿಸಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ನನಗೇನು ಭಗವಂತ ಕೊಟ್ಟಿದ್ದಾನೆ ಅದನ್ನ ತಗೊಂಡು ಜೀವನವನ್ನ ಮಾಡಿದ್ರೆ ಎಲ್ಲ ಪಾಪಗಳಿಂದ ಆತನಿಗೆ ಮುಕ್ತಿ ಸಿಗ್ತದೆ. ಅದೇ ಯಾರೊಬ್ಬ ತಮ್ಮ ಕೆಲಸವನ್ನ ತನ್ನ ತೃಪ್ತಿಗಾಗಿ, ತನ್ನ ಇಂದ್ರಿಯ ತೃಪ್ತಿಗಾಗಿ ಸ್ವಾರ್ಥಿಯಾಗಿ ಮಾಡ್ತಾನೆ, ಅಘಂ ಪಾಪಂ, ಅವನು ಪಾಪಿಯಾಗ್ತಾನೆ. ಕರ್ಮಯೋಗದಲ್ಲಿ ಪ್ರಥಮವಾಗಿ ಯಾವ ತರಹದ ಕರ್ಮವನ್ನ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಯಾವ ತರಹದ ಕರ್ಮವನ್ನ ಮಾಡಬೇಕು, ಕರ್ಮವನ್ನ ಮಾಡಿದರೆ ಅದರ ಫಲವನ್ನ ಏನು ಮಾಡಬೇಕು, ಫಲದ ಅಪೇಕ್ಷೆ ಇಟ್ಕೊಳ್ಬಾರ್ದು. ಆ ಫಲವನ್ನ ಭಗವಂತನೇ ಕೊಡಬೇಕು. ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಉಳಿದಿದ್ದೆಲ್ಲ ಭಗವಂತನೇ ಕೊಡಬೇಕು. ಅದು ಕರ್ಮಯೋಗ ಒಂದನೇ ಹಂತ. ಎರಡನೇ ಹಂತ, ಅಲ್ಲಿಂದ ಮುಂದೆ ಹೋಗ್ತಾ ಇನ್ನೊಂದು ಹೆಜ್ಜೆ ಹೋಗಿ ಮುಂದೆ ಕೃಷ್ಣ ಹೇಳ್ತಾನೆ, ಕರ್ಮದ ಎಲ್ಲಾ ಫಲವನ್ನ ಭಗವಂತನಿಗೆ ಕೊಟ್ಟು ಬಿಡಬೇಕು. ಕರ್ಮದ ಎಲ್ಲಾ ಫಲವನ್ನ ನಾವು ತ್ಯಜಿಸಬೇಕು ಅಂತಾದ್ರೆ ನಮಗೆ ನಮ್ಮ ಇಂದ್ರಿಯದ ಮೇಲೆ ಹತೋಟಿ ಇರಬೇಕು. ಇಂದ್ರಿಯಗಳನ್ನ ನಿಯಂತ್ರಣ ಮಾಡುವಂತಹ ಶಕ್ತಿ ನಮ್ಮಲ್ಲಿರಬೇಕು. ಹಾಗೆ ಕೃಷ್ಣ ಹೇಳ್ತಾ ಇರುವಾಗ ಕೃಷ್ಣ ಇನ್ನೊಂದು ವಿಷಯವನ್ನ ಹೇಳ್ತಾನೆ. ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೆ, ಯಾರು ಅಧ್ಯಾತ್ಮದಲ್ಲಿ ಸಂಪೂರ್ಣವಾಗಿ ಉಚ್ಚ ಸ್ಥಿತಿಯಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೆ, ನಾನು ಈ ದೇಹ ಅಲ್ಲ ಆತ್ಮ ಅನ್ನುವ ಸಾಕ್ಷಾತ್ಕಾರವನ್ನು ಪಡೆದಿದ್ದಾರೆ, ಅವರಿಗೆ ಈ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ಯಾವುದೇ ಕರ್ಮ ಇಲ್ಲ, ಯಾವುದೇ ಕರ್ತವ್ಯ ಇಲ್ಲ. ಸಂಪೂರ್ಣವಾಗಿ ಅವರು ಅದನ್ನು ಬಿಟ್ಟಿದ್ದಾರೆ. ಅವರಿಗೆ ಕರ್ತವ್ಯ ಇಲ್ಲ. ಆದ್ರೂ ಅವರೂ ಕೂಡ ಕರ್ತವ್ಯವನ್ನ ಮಾಡಬೇಕು, ಅವರೂ ಕೂಡ ಕರ್ಮವನ್ನ ಮಾಡಬೇಕು. ಯಾಕೆ ಮಾಡಬೇಕು ಅಂದ್ರೆ ಯದ್ ಯದ್ ಆಚರತಿ ಶ್ರೇಷ್ಠ ತದ್ ತದ್ ವೇತರೋ ಜನಾಃ. ಸಮಾಜದಲ್ಲಿ ಶ್ರೇಷ್ಠರು ಅನಿಸಿಕೊಂಡವರು ಏನನ್ನು ಮಾಡ್ತಾರೆ ಅದನ್ನು ಉಳಿದವರೆಲ್ಲ ಮಾಡ್ತಾರೆ. ಹಿಂದಿನ ವೈದಿಕ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ ಯಾರು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿದ್ದಾರೆ ಅವರನ್ನ ಶ್ರೇಷ್ಠರು ಅಂತ ನಾವು ಕರಿತಾ ಇದ್ವಿ. ಇವತ್ತಿನ ಸಮಾಜದಲ್ಲಿ ಇಂದ್ರಿಯ ತೃಪ್ತಿಯನ್ನ ಮಾಡೋರನ್ನ, ಸೆಲೆಬ್ರಿಟೀಸ್ ಅನ್ನ, ಅತ್ಯಂತ ಶ್ರೀಮಂತರನ್ನ ನಾವು ಇವತ್ತು ಶ್ರೇಷ್ಠರು ಅಂತ ಕರೆದಿರ್ತೀವಿ. ಅದೇ ಕಲಿಯುಗದ ಒಂದು ವಿಪರ್ಯಾಸ. ಆದ್ರೆ ಯಾವಾಗ ಇಡೀ ಸಮಾಜ ಅವನನ್ನ ಶ್ರೇಷ್ಠ ಅಂತಾನೆ, ಅವನೇನು ಮಾಡ್ತಾನೆ ಇಡೀ ಸಮಾಜ ಆತ ಮಾಡಿದ ಹಾಗೆ ಮಾಡ್ತದೆ. ಯದ್ ಯದ್ ಆಚರತಿ ಶ್ರೇಷ್ಠ ತದ್ ತದ್ ವೇತರೋ ಜನಾಃ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಆದ್ದರಿಂದ ಅರ್ಜುನ, ನಾನು ಈ ಲೋಕದಲ್ಲಿ ಏನೂ ತಗೊಳ್ಳೋದು ಕೊಡೋದು ಇಲ್ಲದೇ ಇದ್ರೂ ಕೂಡ, ನಾನು ಈ ಲೋಕದಲ್ಲಿ ಯಾವುದೇ ಬಂಧನದಲ್ಲಿ ಇಲ್ಲದೇ ಇದ್ದರೂ ಕೂಡ
ನಾನೂ ಕೂಡ ಕರ್ತವ್ಯವನ್ನ ಮಾಡ್ತೇನೆ ಅರ್ಜುನ. ಯಾಕೆಂದ್ರೆ ಯದ್ ಯದ್ ಆಚರತಿ ಶ್ರೇಷ್ಠ ತದ್ ತದ್ ವೇತರೋ ಜನ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರಗೊಡ್ಡವರು ಕೂಡ ಕರ್ತವ್ಯವನ್ನು ಯಾಕೆ ಮಾಡಬೇಕು ಅಂತ ಕೃಷ್ಣ ಇನ್ನೊಂದು ವಿಷಯವನ್ನ ಹೇಳ್ತಾನೆ. ಮುಂದೆ ಹೋಗ್ತಾ ಶ್ರೀಕೃಷ್ಣ ಹೇಳ್ತಾನೆ, ಆದ್ದರಿಂದ ನಾವು ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿಟ್ಕೊಂಡು ನಾವು ಮಾಡುವಂತಹ ಕರ್ಮವನ್ನ ಸಂಪೂರ್ಣ ಸಂತೋಷದಿಂದ ಕರ್ಮವನ್ನ ಮಾಡ್ತಾ ಆ ಫಲದ ನಿರೀಕ್ಷೆ ಇಲ್ಲದೆ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇರುವಾಗ ಅರ್ಜುನನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ. ಅರ್ಜುನ ಹೇಳ್ತಾನೆ, ಇದು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ಇಂದ್ರಿಯಗಳು ಅಷ್ಟು ಸುಲಭದಲ್ಲಿ ನಮ್ಮ ಹತೋಟಿಗೆ ಬರೋದಿಲ್ಲ, ನಿಯಂತ್ರಣಕ್ಕೆ ಬರೋದಿಲ್ಲ. ಬಲಾದಿವ ನಿಯೋಜಿತ. ನಾನು ಎಷ್ಟೋ ಸಾರಿ ಬೇಡ ಬೇಡ ಅಂದ್ರೂ ನನ್ನ ಮನಸ್ಸು ಮತ್ತೆ ಕೆಟ್ಟ ಕೆಲಸವನ್ನು ಮಾಡಿಸ್ತದೆ ನನ್ನ ಕೈನಲ್ಲಿ. ಕುಡುಕರು ಇರಬಹುದು, ಧೂಮಪಾನವನ್ನು ತಗೊಳ್ಳೋರು ಇರಬಹುದು. ಎಷ್ಟೊಂದು ಸಾರಿ ಅವರು ಮುಂದಿನ ವರ್ಷದಿಂದ ನಾನು ಈ ಕೆಲಸ ಮಾಡೋದಿಲ್ಲ, ಒಳ್ಳೆಯವನಾಗ್ತೇನೆ ಅಂತ ಅಂದ್ಕೊಳ್ತಾರೆ. ಆದರೆ ಬಲಾದಿವ ನಿಯೋಜಿತ, ಇಂದ್ರಿಯಗಳು ಮತ್ತೆ ಅವರನ್ನ ಆ ಕೆಲಸವನ್ನ ಮಾಡುವಂತೆ ಪ್ರೇರೇಪಿಸ್ತವೆ. ಇದು ಯಾಕೆ? ಬಲಾದಿವ ನಿಯೋಜಿತ, ಇದೇನು ಶಕ್ತಿ ಇದರ ಹಿಂದೆ? ಈ ಇಂದ್ರಿಯಗಳ ಹಿಂದೆ ಇರುವಂತಹ ಶಕ್ತಿ ಏನು ಅಂತ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ. ಆಕ್ಚುಲಿ ನಿಜವಾಗ್ಲೂ ನೋಡಿದ್ರೆ ಈ ಕಾಮ ಅನ್ನೋದು, ಲಸ್ಟ್, ಕಾಮ ಅನ್ನೋದು ನಮ್ಮನ್ನ ಎಲ್ಲ ಕೆಲಸವನ್ನ ಮಾಡಿಸ್ತದೆ. ಈ ಕಾಮ ಲಸ್ಟ್ ಅನ್ನೋದು ಎಲ್ಲಿರುತ್ತೆ? ಇದು ಮನುಷ್ಯನ ಇಂದ್ರಿಯದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಕೂತಿರ್ತದೆ. ಏನು ಕಂಡ್ರು ಕೂಡ ನಾನು ಅದನ್ನ ಎಂಜಾಯ್ ಮಾಡಬೇಕು ಅನ್ನೋದು ಕಾಮ. ಏನು ಕಂಡ್ರು ಕೂಡ ಅದನ್ನು ನಾವು ಭಗವಂತನ ಸೇವೆಯಲ್ಲಿ ಅರ್ಪಿಸಬೇಕು ಅನ್ನೋದು ಪ್ರೇಮ. ಆತ್ಮಕ್ಕೆ ನಿಜವಾಗಿಯೂ ಬೇಕಾಗಿರೋದು ಪ್ರೇಮ. ಆದರೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಪ್ರೇಮವನ್ನ ಕಾಮವಾಗಿ ಮಾಡಿ ಅದುವೇ ಸಂತೋಷ ಅಂತ ಅಂದ್ಕೊಂಡಿದ್ದೇವೆ. ಆ ಕಾಮವೇ ಎಲ್ಲವನ್ನ ಮಾಡಿಸ್ತಾ ಇದೆ ನಮ್ಮ ಕೈಯಲ್ಲಿ. ಈ ಕಾಮ ಅನ್ನೋದು ಮನುಷ್ಯನ ಬುದ್ಧಿಯಲ್ಲಿ, ಮನುಷ್ಯನ ಮನಸ್ಸಿನಲ್ಲಿ, ಮನುಷ್ಯನ ಇಂದ್ರಿಯದಲ್ಲಿ ಕೂತಿರ್ತದೆ. ಹಾಗಾದ್ರೆ ಹೇಗೆ ಇದರಿಂದ ಹೊರಗೆ ಬರೋದು? ಕೃಷ್ಣ ಒಂದು ಮಾರ್ಗವನ್ನ ಹೇಳ್ತಾನೆ. ಮನುಷ್ಯ ಹೇಗೆ ಅಂದ್ರೆ, ಇಂದ್ರಿಯಗಳನ್ನ ಮನಸ್ಸು ಹತೋಟಿಯಲ್ಲಿ ಇಡಬೇಕು. ಇಂದ್ರಿಯಕ್ಕಿಂತ ಮೇಲೆ ಮನಸ್ಸು, ಮನಸ್ಸಿಗಿಂತ ಮೇಲೆ ಬುದ್ಧಿ, ಬುದ್ಧಿಗಿಂತ ಮೇಲೆ ಆತ್ಮ. ಹೀಗೆ ನಾವು ಇಂದ್ರಿಯವನ್ನ, ಮನಸ್ಸು ಅದನ್ನ ಕಂಟ್ರೋಲ್ ಮಾಡಬೇಕು, ಮನಸ್ಸನ್ನ ಬುದ್ಧಿ ಕಂಟ್ರೋಲ್ ಮಾಡಬೇಕು. ಆದ್ರೆ ಆಗ್ತಿಲ್ವೇ, ಏನು ಮಾಡಬೇಕು? ಅದಕ್ಕೆ ಕೊನೆ ಕೃಷ್ಣ ಹೇಳ್ತಾನೆ, ಬಹಳ ಒಂದು ಪ್ರಾಮುಖ್ಯವಾದಂತಹ ವಿಚಾರದ ಮೂಲಕ ಈ ಕರ್ಮಯೋಗ ಅಧ್ಯಾಯವನ್ನು ಕೃಷ್ಣ ಸಮಾಪ್ತಿ ಮಾಡ್ತಾನೆ. ಏನಂದ್ರೆ, ಯಾವಾಗ ನೀವು ಆತ್ಮಕ್ಕೆ ಶಕ್ತಿಯನ್ನ ಕೊಡ್ತೀರಿ, ಆತ್ಮಬಲ, ಆತ್ಮಕ್ಕೆ ಶಕ್ತಿಯನ್ನ ಕೊಡ್ತೀವಿ, ಆಗ ಆ ಆತ್ಮ ಬುದ್ಧಿಯನ್ನ, ಮನಸ್ಸನ್ನ ಸದೃಢಗೊಳಿಸಿ, ನಿಜವಾಗಿಯೂ ಆತ್ಮಕ್ಕೆ ಏನು ಬೇಕು? ಭಗವಂತನ ಪ್ರೀತಿ, ಭಗವಂತನ ಭಕ್ತಿ ಬೇಕು. ಅದನ್ನ ಕೊಡ್ಲಿಕ್ಕೆ ಏನು ಬೇಕು? ಆ ಇಂದ್ರಿಯವನ್ನು ಹತೋಟಿ ಮಾಡ್ಲಿಕ್ಕೆ ಏನು ಬೇಕೋ ಅದನ್ನ ಭಗವಂತ ಕೊಡ್ತಾನೆ. ಆತ್ಮಕ್ಕೆ ಅದನ್ನ ಹತೋಟಿಯಲ್ಲಿರುವಂತಹ ಶಕ್ತಿ ಬರಬೇಕು. ಇವತ್ತು ನೋಡಿ ನಮಗೆ ಏನಾಗಿದೆ, ನಾವು ದೇಹಕ್ಕೆ ಶಕ್ತಿ ಬರಲಿಕ್ಕೆ ಊಟವನ್ನು ಮಾಡ್ತೇವೆ, ಆದ್ರೆ ಆತ್ಮಕ್ಕೆ ಶಕ್ತಿ ಬರಲಿಕ್ಕೆ ನಾವು ಏನು ಮಾಡ್ತಾ ಇಲ್ಲ. ಆತ್ಮಕ್ಕೆ ಶಕ್ತಿ ಬರಬೇಕಾದ್ರೆ ಏನು ಮಾಡಬೇಕು? ದೇಹದ ಊಟ ಬಹಳ ಸುಲಭ, ಅನ್ನ ತಿನ್ಬಹುದು, ಚಪಾತಿ ತಿನ್ಬಹುದು. ಆತ್ಮಕ್ಕೆ ಶಕ್ತಿ ಬರಬೇಕಾದ್ರೆ, ಆತ್ಮಕ್ಕೆ ಶಕ್ತಿ ಬರಬೇಕಂದ್ರೆ ಭಗವದ್ಗೀತೆಯನ್ನು ಓದಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ನಾಮ ಸ್ಮರಣೆಯನ್ನ ಮಾಡಬೇಕು, ಭಗವಂತನ ಲೀಲೆಗಳನ್ನ ಆಲಿಸಬೇಕು. ಇದೆಲ್ಲ ಆತ್ಮಕ್ಕೆ ಕೊಡುವಂತಹ ಆಹಾರ. ಹಾಗೆ ಆತ್ಮವನ್ನ ಯಾವಾಗ ನಾವು ಶಕ್ತಿಶಾಲಿಯಾಗಿ ಮಾಡ್ತೇವೆ, ಆಗ ಆತ್ಮಬಲದಿಂದ ಬುದ್ಧಿಯನ್ನ, ಮನಸ್ಸನ್ನ, ಇಂದ್ರಿಯವನ್ನ ನಿಯಂತ್ರಣದಲ್ಲಿ ಇಡಬಹುದು ಅಂತ ಕೃಷ್ಣ ಕೊನೆಯ ಶ್ಲೋಕದಲ್ಲಿ
3ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ. ಇದರ ಮೂಲಕ ಕರ್ಮವನ್ನು ಯಾಕೆ ಮಾಡಬೇಕು, ಕರ್ಮವನ್ನು ಹೇಗೆ ಮಾಡಬೇಕು, ಕರ್ಮವನ್ನು ಮಾಡುವಾಗ ಇಂದ್ರಿಯವನ್ನು ಯಾವ ತರ ನಿಯಂತ್ರಣ ಮಾಡಬೇಕು ಅನ್ನುವುದೇ 3ನೇ ಅಧ್ಯಾಯದ ಕರ್ಮಯೋಗ ಅಧ್ಯಾಯ. ಈಗ ಇದನ್ನ ಕೇಳಿದಂತಹ ಅರ್ಜುನ ಮುಂದಕ್ಕೆ ಜ್ಞಾನ ಅಂದ್ರೇನು ಅನ್ನನ್ನ ಕೇಳಲಿಕ್ಕೆ ಇಷ್ಟಪಡ್ತಾನೆ. ಅದೇ ಮುಂದೆ ಜ್ಞಾನಯೋಗದ ಬಗ್ಗೆ ಕೃಷ್ಣ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಬಹಳಷ್ಟು ಸುಂದರವಾದಂತಹ 4ನೇ ಅಧ್ಯಾಯವನ್ನ ಮುಂದಿನ ಎಪಿಸೋಡ್ನಲ್ಲಿ ಕೇಳೋಣ. ಅಲ್ಲಿಯ ತನಕ ಎಲ್ಲರೂ 3ನೇ ಅಧ್ಯಾಯವನ್ನ ಓದಿ ತಯಾರಾಗಿ 4ನೇ ಅಧ್ಯಾಯದ ಜೊತೆ ಮತ್ತೆ ಬರೋಣ. ಹರೇ ಕೃಷ್ಣ.